ನಿಮಗೆಲ್ಲ ನಮಸ್ಕಾರ. ರಂಜಾನ್ ತಿಂಗಳಲ್ಲಿ ಬಹಳಷ್ಟು ಜನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡುವಾಗ್ಲಿಕ್ಕೆ ಹೋಗುವಾಗ ಮುಂಚೆ ಅವರು ಕೆಲವೊಂದು ವಿಚಾರವನ್ನು ನೆನಪಿಟ್ಕೊಂಡಾಗ ಇದು ಸಕ್ಸಸ್ಫುಲ್ ಆಗಿ ಇದನ್ನ ಮಾಡಬಹುದು. ಉಪವಾಸ ಮಾಡೋಕೆ ಹೋಗಕ್ಕಿಂತ ಮುಂಚೆ ಕೆಲವೊಬ್ರು ಡಯಾಬಿಟಿಸ್ ಕಂಟ್ರೋಲ್ ಇರುವುದಿಲ್ಲ. ಅಂತವರು ಉಪವಾಸ ಮಾಡದೇ ಇರುವುದೇ ಸೂಕ್ತ. ಕೆಲವೊಂದು ರೀತಿಯ ಈ ಹಾರ್ಟ್, ಕಿಡ್ನಿ ಅಥವಾ ಇನ್ನಿತರ ಅಂಗಗಳ ಸಮಸ್ಯೆ ಇರುವಂತವರು ಉಪವಾಸ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ಅದನ್ನ ಉಪವಾಸ ಮಾಡದಿರುವುದೇ ಉತ್ತಮ. ಯಾರು ಡಯಾಬಿಟಿಸ್ ಕಂಟ್ರೋಲ್ ಇರ್ತದೆ ಅಂತವರಿಗೆ ಉಪವಾಸ ಮಾಡೋದ್ರಿಂದ ಒಳ್ಳೇದೇ ಆಗ್ತದೆ ಬಿಟ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಇದರಲ್ಲಿ ನಾವು ಇದು ಏನಾಗ್ತದೆ ಅಂತ ನೋಡೋಣ. ಡಯಾಬಿಟಿಸ್ ಒಂದು ಬಹಳಷ್ಟು ಜನರಲ್ಲಿ ಇರುವಂತಹ ಕಂಡೀಷನ್ ಆಗಿದ್ದಕ್ಕೆ ನ ಉಪವಾಸ ಸಮಯದಲ್ಲಿ ಕೂಡ ಡಯಾಬಿಟಿಸ್ ಏರುಪೇರು ಆಗೋದು ಬಹಳ ಸಹಜವಾಗಿ ಕಂಡು ಬರ್ತದೆ. ಹಾಗಾಗಿ ಇದನ್ನ ನೀವು ರೆಗ್ಯುಲರ್ ಆಗಿ ನೀವು ಎಂತ ಮಾಡ್ಬೇಕು, ಇದನ್ನ ನಾವು ಮಾನಿಟರ್ ಮಾಡ್ಬೇಕಾಗ್ತದೆ. ಹಾಗೂ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಅನ್ನ ರಂಜಾನ್ ತಿಂಗಳ ಮುಂಚೆ ಕಂಟ್ರೋಲ್ ಮಾಡಿಕೊಂಡು ನಂತರ ಹಾಗೆ ಮಾಡಿದಾಗ ಅದನ್ನ ಉಪವಾಸ ಸಮಯದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ. ಹಾಗೂ ಉಪವಾಸ ಇರ್ತದೆ ಅಂತ ಹೇಳಿ ಮೆಡಿಸಿನ್ಗಳನ್ನ ನಿಲ್ಲಿಸುವುದು ಸರಿಯಾದ ಕ್ರಮವಲ್ಲ. ಯಾಕಂದ್ರೆ ಉಪವಾಸ ಇದ್ದಾಗಲೂ ಕೂಡ ಬೆಳಗಿನ ಜಾವ 4 ಗಂಟೆಗೆ ಹಾಗೂ ಸಾಯಂಕಾಲ 6:30 ನಂತರ ಆಹಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇದು ಕಂಪ್ಲೀಟ್ 24 ಗಂಟೆ ಉಪವಾಸ ಅಲ್ಲ. ಇದಕ್ಕೆ ನಾವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಸಮಯದವರೆಗೆ ಆಹಾರ ತೆಗೆದುಕೊಳ್ಳೋದು ಮತ್ತು ಹೆಚ್ಚಿನ ಸಮಯದಲ್ಲಿ ಆಹಾರ ತೆಗೆದುಕೊಳ್ಳದೆ ಇರುವಂತಹ ವಿಚಾರ ಆಗುತ್ತೆ. ಹಾಗಾಗಿ ಇದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಗಿರೋದಕ್ಕೆ ಡಯಾಬಿಟಿಸ್ ಅಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. ಹಾಗೆ ಮೆಡಿಸಿನ್ ತಗೊಳ್ಳುವಂಥದ್ದು ಬಹಳಷ್ಟು ಅಗತ್ಯ ಇದ್ದೇ ಇರುತ್ತೆ. ಇನ್ನು ಡಯಾಬಿಟಿಸ್ ಇರುವಂತವರಿಗೆ ಏನೇನ್ ಸಮಸ್ಯೆ ಆಗಬಹುದು ಉಪವಾಸ ಇರುವಾಗ ಅಂತ ಹೇಳಿದ್ರೆ, ಒಂದು ಲೋ ಬ್ಲಡ್ ಶುಗರ್ ಆಗುತ್ತೆ. ಯಾಕೆಂದ್ರೆ ಹೇಳಿದ್ರೆ ಹೆಚ್ಚಾಗಿ ನಾವೇನ್ ಮಾಡ್ತೇವೆ, ನಿಯಮಿತವಾಗಿ ಕ್ರಮ ಪ್ರಕಾರವಾಗಿ ಕೆಲವೊಂದು ಗಂಟೆಗಳಲ್ಲಿ ಆಹಾರ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಸಮಯದಲ್ಲಿ ನಮ್ಮ ಬ್ಲಡ್ ಗ್ಲೂಕೋಸ್ ಪ್ರಮಾಣ ಒಂದೇ ರೀತಿಯಲ್ಲಿ ಮೇಂಟೈನ್ ಆಗೋದ್ರಿಂದ ಲೋ ಶುಗರ್ ಆಗುವಂತ ಚಾನ್ಸ್ ಇರುವುದಿಲ್ಲ. ಆದ್ರೆ ಉಪವಾಸ ಮಾಡುವವರು ಕಂಪಲ್ಸರಿಲಿ ಬೆಳಗಿನ ಜಾವದಿಂದ ಸಾಯಂಕಾಲವರೆಗೂ 14-15 ಗಂಟೆಗಳ ಕಾಲ ಏನು ಒಂದು ಹನಿ ನೀರು ಕೂಡ ತೆಗೆದುಕೊಳ್ಳದೆ ಇರುವುದರಿಂದ ಅವರಲ್ಲಿ ಒಂದ್ ವೇಳೆ ಲೋ ಶುಗರ್ ಆದ್ರೆ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಮನೆಯಲ್ಲಿ ಬಹಳ ಕಷ್ಟ ಆಗ್ತದೆ. ಹಾಗೆ ಅದೊಂದು ರಿಸ್ಕ್ ಇದ್ದೇ ಇರ್ತದೆ. ಆಮೇಲೆ ಡಿಹೈಡ್ರೇಷನ್, ಈಗ ಹೆಚ್ಚಾಗಿ ಉಪವಾಸ ಬರುವಂತದ್ದು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಬರುವುದರಿಂದ ಆ ಟೈಮಲ್ಲಿ ಬಿಸಿಲಿನ ಧಗೆ ಬಹಳ ಜಾಸ್ತಿ ಇರ್ತದೆ. ಸಮ್ಮರ್ ಶುರುವಾಗಂತ ಟೈಮ್ ಆಗಿರೋದಕ್ಕೆ ಡಿಹೈಡ್ರೇಷನ್ ಆಗ್ಬೋದು. ದೇಹದಲ್ಲಿ ನಿರ್ಜಲಿಕ ನೀರಿನ ಅಂಶ ಬೆವರಿನ ಮೂಲಕ ಹೋಗಿ ದೇಹದಲ್ಲಿ ನೀರಿನ ಕೊರತೆ ಆಗ್ಬಿಡ್ಬೋದು. ಅದರಿಂದ ಏನಾಗ್ತದೆ, ಅದರಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ. ಅದರಿಂದ ನಮ್ಮ ದೇಹಕ್ಕೆ, ಹಾರ್ಟ್ಗೆ, ಕಿಡ್ನಿಗೆ, ನಮ್ಮ ಇನ್ನಿತರ ಮುಖ್ಯವಾದ ಬ್ರೈನಿಗೆ, ಇನ್ನಿತರ ಮುಖ್ಯವಾದ ಅಂಗಗಳಿಗೆ ಅದರ ಸಮಸ್ಯೆ ಬರಬಹುದು. ಹಾಗಾಗಿ ಡಿಹೈಡ್ರೇಷನ್ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿದೆ. ಹೆಚ್ಚಾಗಿ ಕೆಲವೊಬ್ರು ಏನ್ ಮಾಡ್ತಾರೆ, ಉಪವಾಸ ಮಾಡಿದವರು ಡಯಾಬಿಟಿಸ್ ಇರುವಂತವರು ಹೊರಗಡೆ ವರ್ಕಿಂಗ್ ಹೋಗ್ತಾರಲ್ಲ ಅಂತವರಿಗೆ ಬಹಳ ಕಷ್ಟ ಆಗ್ತದೆ ಈ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ. ಆಮೇಲೆ ಫೆಟಿಗ್ ಬಹಳ ಸಮಯದವರೆಗೆ ಆಹಾರ ತೆಗೆದುಕೊಳ್ಳದಿರುವುದರಿಂದ, ಅದರ ಪ್ರಾಕ್ಟೀಸ್ ಮುಂಚೆಯಿಂದಲೇ ಮಾಡದೇ ಇರುವುದರಿಂದ ಆ ಉಪವಾಸ ಬರುವಲ್ಲಿವರೆಗೂ ನಾರ್ಮಲ್ ಆಹಾರ ತೆಗೆದುಕೊಂಡು ಉಪವಾಸ ಬಂದ ಕೂಡಲೇ 13-14 ಗಂಟೆ ಓವರ್ ಪ್ರೊಲಾಂಗ್ ಫಾಸ್ಟಿಂಗ್ ಮಾಡುವಾಗ ಕೆಲವೊಬ್ಬರಿಗೆ ಅದರಿಂದ ಫೆಟಿಗ್ ಆಗ್ಬೋದು, ಅಂದ್ರೆ ತುಂಬಾ ಸುಸ್ತಾಗಬಹುದು. ಹಾಗಿರುವಂತಹ ಪ್ರಾಬ್ಲಮ್ಗಳು ಕಂಡು ಬರ್ತವೆ. ಸೊ ಸ್ವ ಆರೈಕೆ ಡಯಾಬಿಟಿಸ್ ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಅಗತ್ಯ ಇದೆ. ಸೆಲ್ಫ್ ಮಾಡಿರೋ ಬ್ಲಡ್ ಗ್ಲೂಕೋಸ್ ಪರೀಕ್ಷೆ ಮಾಡ್ಕೊಳ್ಬೇಕು. ಡಯಾಬಿಟಿಸ್ ಅಂತ ಹೇಳಿದ್ರೆ ಇದು ಒಂದು ಕಂಪ್ಲೀಟ್ಲಿ ಸೈಲೆಂಟ್ ಕಂಡೀಷನ್ ಆಗಿರ್ತದೆ. ಯಾವುದೇ ರೀತಿಯ ಅದರಿಂದ ಚಿಹ್ನೆಗಳು ಬರುವುದಿಲ್ಲ. ಅದರ ಸೀರಿಯಸ್ ಆಗಿರುವಂತಹ ವಿಚಾರ ಹೋಗಲಿವರೆಗೂ ಅದರಿಂದ ಯಾವುದೇ ರೀತಿಯ ಚಿಹ್ನೆಗಳು ಬರದೇ ಇರುವುದಕ್ಕೆ ಡಯಾಬಿಟಿಸ್ ನ ಸ್ವಂತ ಪರೀಕ್ಷೆ ಬಹಳ ಅಗತ್ಯ ಇರ್ತದೆ. ನಿಮ್ಮಲ್ಲಿ ಗ್ಲೂಕೋಮೀಟರ್ ಇರ್ತಲ್ಲ, ಆ ಸಣ್ಣ ಗ್ಲೂಕೋಮೀಟರ್ ಉಪಯೋಗ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ನಿಮ್ಮ ಬ್ಲಡ್ ಗ್ಲೂಕೋಸ್ ನ ನಿಯಮಿತವಾಗಿ ಟೆಸ್ಟ್ ಮಾಡಿಕೊಂಡು ಅದನ್ನ ಒಂದು ಟೇಬಲ್ ಮುಖಾಂತರವಾಗಿ ಬರ್ದಿರ್ಬೇಕು. ನಾನು ನನ್ನ ಮೊದಲ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ನಿಮಗೆ ಅದು ಹೇಗೆ ಮಾಡುವುದು ಅಂತ ಹೇಳ್ಕೊಟ್ಟಿದ್ದೇನೆ. ನೀವು ಅದನ್ನ ನೆನಪು ಮಾಡ್ಕೊಳ್ಬಹುದು. ಒಂದು ಮನೆಯಲ್ಲಿರುವಂತಹ ಒಂದು ಡೈರಿಯಲ್ಲಿ ಗೆರೆಗಳನ್ನು ಹಾಕಿ, ಕಾಲಮ್ಗಳನ್ನು ಹಾಕಿ, ಟೈಮಿಂಗ್ ಗಳನ್ನ ಹಾಕಿ, ಬೆಳಗಿನ ಜಾವದಲ್ಲಿ, ದಿನದ ಮಧ್ಯದಲ್ಲಿ, ಸಾಯಂಕಾಲ ಉಪವಾಸ ಬಿಡುವ ಸಮಯದಲ್ಲಿ ಹಾಗೂ ರಾತ್ರಿ ಮಲಗುವ ಸಮಯದಲ್ಲಿ ಎಷ್ಟು ನಿಮಿಷ 4-5 ಇಂಟರ್ವಲ್ ಮಾಡಿ, ಹಾಗೆ ವಾರದಲ್ಲಿ ಒಂದು 2-3 ದಿನ ನೀವು ಟೆಸ್ಟ್ ಮಾಡಿಕೊಂಡು ಅದನ್ನು ನಿಯಮಿತವಾಗಿ ಬರ್ಕೊಂಡು ಬಂದ್ರೆ ನಿಮ್ಮ ಶುಗರ್ ದಿನದ ಯಾವ ಸಮಯದಲ್ಲಿ ಎಷ್ಟೆಷ್ಟು ಮೇಲೆ ಕೆಳಗೆ ಇರ್ತದೆ ಅಂತ ಗೊತ್ತಾಗ್ತದೆ. ಅದರ ಅಕಾರ್ಡಿಂಗ್ಲಿ ನಿಮ್ಮ ಆಹಾರದ ಪ್ರಮಾಣವನ್ನ, ಮೆಡಿಸಿನ್ ಪ್ರಮಾಣವನ್ನ ನಿಮ್ಮ ವೈದ್ಯರ ಬಳಿಗೆ ಚರ್ಚೆ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಾಗ ನಿಮ್ಗೆ ಹೆಚ್ಚು ಕಡಿಮೆ ಆಗೋದು ನಮ್ಗೆ ತಪ್ತದೆ. ಹೈಡ್ರೇಷನ್, ಯಾವಾಗ್ಲೂ ಆಹಾರ ತೆಗೆದುಕೊಳ್ಳುವಂತ ಸಮಯ ಇರ್ತಲ್ಲ, ನಿರ್ದಿಷ್ಟವಾದ ಸಮಯ, ಆ ಸಮಯದಲ್ಲಿ ನಿಮ್ಮ ಆರೋಗ್ಯವಾದ ದ್ರವಾಹಾರವನ್ನ, ಈ ಕಲರ್ಫುಲ್ ಆಗಿರುವಂತಹ ಸೋಡಾ ಬೆವರೇಜಸ್ ಅಲ್ಲ, ಮನೆಯಲ್ಲೇ ಮಾಡುವಂತ ತಂಪು ಪಾನೀಯ ಇರಲಿ, ಮಜ್ಜಿಗೆ ಇರಲಿ, ನೀರಿರಲಿ, ಎಳೆನೀರಿರಲಿ,
ಈ ತರ ಲಘು ಪಾನೀಯಗಳನ್ನ ನೀವು ಸಾಕಷ್ಟು ಪ್ರಮಾಣದಲ್ಲಿ ಯಶಸ್ವಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ಆಹಾರ ನಿಮ್ದು ಬೆಳಗ್ಗೆ ಏನು ಸುಹು ಮತ್ತೆ ಇಫ್ತಾರ್ ಇದರಲ್ಲಿ ಟೈಮಲ್ಲಿ ನೀವೇನ್ ತೆಗೆದುಕೊಳ್ತೀರಿ ಆಹಾರ. ಹಲವಾರು ನಾವು ನೋಡ್ತೇವೆ ನಮ್ಮ ಪೇಷಂಟ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಪ್ರೊಲಾಂಗ್ ಫಾಸ್ಟಿಂಗ್ ಆದ ನಂತರ ಸಾಯಂಕಾಲ ಉಪವಾಸದ ಬಿಡುವ ಟೈಮಲ್ಲಿ ತುಂಬಾ ಎಣ್ಣೆ ಪದಾರ್ಥ, ಎಣ್ಣೆಲಿ ಫ್ರೈ ಮಾಡಿರುವಂತ ಈ ಬಹಳ ಟೇಸ್ಟ್ ಇರುವಂತಹ ಆಹಾರ ತೆಗೆದುಕೊಳ್ತಾರೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅದರಿಂದ ಕೆಲವೊಂದು ಪ್ರಾಬ್ಲಮ್ಗಳು ಕೂಡ ಬರಬಹುದು. ಸಡನ್ ಆಗಿ ನಿಮ್ಮ ಶುಗರ್ ವೇರಿಯೇಷನ್ ಬರಬಹುದು, ಹಾಗೂ ನಿಮ್ಮ ದೇಹದಲ್ಲಿ ಅದರ ಆ ಪದಾರ್ಥದಲ್ಲಿರುವಂತಹ ಕೆಲವು ಅಂಶಗಳಿಂದನೇ ಪ್ರತಿಕೂಲವಾದ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಯಾವಾಗ್ಲೂ ನ್ಯೂಟ್ರಿಷಿಯಸ್ ಆಗಿರುವಂತಹ ಆಹಾರವನ್ನು ತೆಗೆದುಕೊಳ್ಳಿ. ಹೀಗಾಗಿ ಡೇಟ್ಸ್ ತೆಗೆದುಕೊಳ್ತಾರೆ, ಖರ್ಜೂರ ತೆಗೆದುಕೊಳ್ತಾರೆ, ಡ್ರೈ ಫ್ರೂಟ್ಸ್ ತೆಗೆದುಕೊಳ್ತಾರೆ, ಫ್ರೆಶ್ ಫ್ರೂಟ್ಸ್ ತೆಗೆದುಕೊಳ್ತಾರೆ, ತಂಪಾದ ಪಾನೀಯ, ನ್ಯಾಚುರಲ್ ಆಗಿರುವಂತಹ ತಂಪಾದ ಪಾನೀಯ ತೆಗೆದುಕೊಳ್ತೀರಿ, ನೀರು ತೆಗೆದುಕೊಳ್ತೀರಿ. ಇದೆಲ್ಲ ನೀವು ತೆಗೆದುಕೊಳ್ಬಹುದು. ಅದ್ರ ಬದಲು ಎಣ್ಣೆಯಲ್ಲಿ ಫ್ರೈ ಮಾಡುವಂತದ್ದು ಹಾಗೂ ಸೋಡಾ ಬೆವರೇಜ್ಗಳನ್ನ ತೆಗೆದುಕೊಂಡ್ರೆ ಏನಾಗ್ತದೆ, ನಿಮ್ಮ ಡಯಾಬಿಟಿಸ್ ಮೇಲೆ ಖಂಡಿತವಾಗಿ ಅದರಿಂದ ಪ್ರತಿಕೂಲವಾದ ಎಫೆಕ್ಟ್ ಬರ್ತದೆ. ಹಾಗಾಗಿ ಅದನ್ನ ಖಂಡಿತವಾಗಿ ನೀವು ಅವಾಯ್ಡ್ ಮಾಡ್ಬೇಕಾಗ್ತದೆ. ಈಗ ಡಯಾಬಿಟಿಸ್ ಮಾಡೋರು ಏನ್ ಮಾಡ್ಬೇಕು ಹೇಳಿದೆ. ಮೊದಲು ಉಪವಾಸ ಬರೋಕ್ಕಿಂತ ಮುಂಚೆಯೇ ನಿಮ್ಮ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಬೇಕು. ಉಪವಾಸ ಬಂದ ಮೇಲೆ ಉಪವಾಸಕ್ಕೆ ನೀವು ಸರಿಯಾಗಿರುವಂತ ನಿಮ್ಮ ಡಯಾಬಿಟಿಸ್ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ಬೇಕು. ನಿಮ್ಮ ವೈದ್ಯರ ಬಳಿ ಕುತ್ಕೊಂಡು ಈ ಮೆಡಿಸಿನ್ಸ್ ನ ಬೆಳಗ್ಗೆ ಹೊತ್ತು ನೀವು ಯಾವ್ಯಾವ ತೆಗೆದುಕೊಳ್ಬೇಕು, ನಂತರ ಸಾಯಂಕಾಲ ಹೊತ್ತು ಯಾವ್ಯಾವ ಮೆಡಿಸಿನ್ ತೆಗೆದುಕೊಳ್ಬೇಕು, ಅದನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ಬೇಕು. ನಂತರ ಏನ್ ಮಾಡ್ಬೇಕು, ಪೋಷಕಾಂಶ ಭರಿತವಾದ ನ್ಯೂಟ್ರಿಷಿಯಸ್ ಆಹಾರ ತೆಗೆದುಕೊಳ್ಬೇಕು, ಬ್ಯಾಲೆನ್ಸ್ ನ್ಯೂಟ್ರಿಷನ್. ತುಂಬಾ ಹೆವಿ ಈಟ್ ಮಾಡ್ಬೋದು, ಇಳಿ ತಿನ್ನುವಂಥದ್ದು, ಹೊರಗಡೆ ಹೋಟೆಲ್ಗೆ ಹೋಗಿ ತಿನ್ನುವಂಥದ್ದೆಲ್ಲ ಅವಾಯ್ಡ್ ಮಾಡಿ. ಆ ನಂತರ ಹೈಡ್ರೇಷನ್ ಬಗ್ಗೆ ಮೊದಲನೇ ಹೇಳಿದೆ, ಸಾಕಷ್ಟು ತಂಪಾದ ಆಹಾರವನ್ನ, ತಂಪಾದ ಅಂದ್ರೆ ಹೇಳಿದ್ರೆ ದ್ರವ ಆಹಾರವನ್ನು ತೆಗೆದುಕೊಳ್ಬೇಕು. ಆಮೇಲೆ ಲೈಟ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು. ಉಪವಾಸ ಇದೆ ಅಂತ ಹೇಳಿ ಹಾಗೆ ಮನೇಲಿ ಕೂರುವುದಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ವಾಕಿಂಗ್ ಅಥವಾ ಲಘು ಮಾಡರೇಟ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಬಹಳ ಚೆನ್ನಾಗಿ ಕಂಟ್ರೋಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಾಕಷ್ಟು ರೆಸ್ಟ್ ಕೂಡ ತೆಗೆದುಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿ ಮಾಡ್ಬೋದು. ಡಯಾಬಿಟಿಸ್ ಇದರಲ್ಲಿ ಶುಗರ್ ಮಾನಿಟರ್ ಬಗ್ಗೆ ಮುಂಚೆನೆ ನಾನು ಹೇಳಿದೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಶುಗರ್ ಮಾನಿಟರ್ ಮಾಡೋದು ನೀವು ಹಾಗೆ ಟೆಸ್ಟ್ ಮಾಡಿಕೊಂಡು ಅದು ತುಂಬಾ ಏರಿಪೇರ್ ಆಗ್ತದೆ ಹಾಗೆ ಕೂರುವುದಲ್ಲ. ನಿಮ್ಮ ವೈದ್ಯರ ಬಳಿಗೆ ಅದರ ಒಂದ್ ವೇಳೆ ಏನಾದ್ರು ಪ್ರಾಬ್ಲಮ್ ಇದ್ದಲ್ಲಿ ಅದನ್ನ ವೈದ್ಯರಿಗೆ ಅದನ್ನ ತಿಳಿಸ್ಬೇಕಾಗ್ತದೆ. ತಿಳಿಸಿದಾಗ ಅವರಿಗೂ ಕೂಡ ಅದರ ಬಗ್ಗೆ ಪ್ರಾಬ್ಲಮ್ಗಳನ್ನ ಗುರ್ತು ಹಿಡಿದು ಅದನ್ನ ಅಲ್ಲಿಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ಖಂಡಿತವಾಗಿ ಇದೊಂದು ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಈಗ ಡಯಾಬಿಟಿಸ್ ಬಹಳ ವರ್ಷ ಡಯಾಬಿಟಿಸ್ ಇರುವಂತವರಿಗೆ ಕೆಲವೊಂದು ಕಿಡ್ನಿ ಅಥವಾ ಹೃದಯ, ಇನ್ನಿತರ ಲಿವರ್, ಈ ತರ ಆ ಅಂಗಗಳು ವೀಕ್ ಆಗಿರುವಂತವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಡ್ಬೋದು. ಹಾಗಿದ್ದಾಗ ಏನಾಗ್ತದೆ, ಅಂತವ್ರು ಏನ್ ಮಾಡ್ಬೇಕು, ಎಮರ್ಜೆನ್ಸಿ ಪ್ಲಾನ್ ಅವ್ರ ಹತ್ರ ಇರ್ಬೇಕು. ಒಂದು, ನೀವು ನಿಮ್ಮ ಉಪವಾಸವನ್ನ ಅಲ್ಲಿಯೇ ಆ ದಿನ ಅಲ್ಲಿಯೇ ನಿಲ್ಲಿಸುವಂತ ಒಂದು ಇದಕ್ಕೆ ನೀವು ಒಪ್ಲೇಬೇಕಾಗ್ತದೆ. ನಂತರ ಗ್ಲುಕೋಸ್ ಅನ್ನ ನೀವು ಮನೆಯಲ್ಲಿ ಯಾವಾಗಲೂ ತೆಗೆದಿ. ಒಂದು ಗ್ಲಾಸ್ ನೀರಿಗೆ ಒಂದು 4 ರಿಂದ 5 ಚಮಚ, ಅಂದ್ರೆ 1 ಚಮಚ ಅಂದ್ರೆ 5 ಗ್ರಾಮ್, ಸುಮಾರು ಒಂದು 20-25 ಗ್ರಾಮ್ ಗ್ಲೂಕೋಸ್ ಪೌಡರ್ನ ಒಂದು 200 ml 100 ml 200 ml ನೀರಿಗೆ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಕೂಡಲೇ ನಿಮ್ಮ ಗ್ಲೂಕೋಸ್ ಲೋ ಶುಗರ್ ಇಂದ ನೀವು ಹೊರಗಡೆ ಬರ್ಬೋದು. ಒಂದ್ ವೇಳೆ ವ್ಯಕ್ತಿಗೆ ಒಂಥರ ನಿದ್ರಾ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಒಂಥರ ಎಚ್ಚರ ಆಗಿಲ್ಲ, ಶುಗರ್ ಡೌನ್ ಆಗಿ ಪ್ರಜ್ಞೆ ತಪ್ಪಿದಾಗಿದೆ. ಹಾಗಾಗಿ ಏನ್ ಮಾಡ್ತೀರಿ, ಕೂಡಲೇ ಆಸ್ಪತ್ರೆ 5-10 ಕಿಲೋಮೀಟರ್ ದೂರ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗುವಷ್ಟರಲ್ಲಿ ಟೈಮ್ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಆ ಗ್ಲುಕೋಸ್ ಹುಡಿಯನ್ನ, ಅದೇ 4-5 ಸ್ಪೂನ್ ಗ್ಲುಕೋಸ್ ಹುಡಿಗೆ ಒಂದು 4 ಹನಿ ನೀರನ್ನ ಹಾಕಿ ಅದನ್ನ ಒಂದು ಪೇಸ್ಟ್ ಹಾಕಿ ಮಾಡಿ ನಿಮ್ಮ ಬಾಯಲ್ಲಿರುವಂತ ನಾಲ್ಗೆ ಕೆಳಗೆಯೋ ನಿಮ್ಮ ತುಟಿಯ ಕೆಳಗೆಯೋ ಅದನ್ನು ಸ್ವಲ್ಪ ಅಪ್ಲೈ ಮಾಡಿದಾಗ ಅದೇನಾಗ್ತದೆ, ಅದು ಅಲ್ಲಿರುವಂತ ರಕ್ತನಾಳಗಳ ಮೂಲಕ ರಕ್ತಕ್ಕೆ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮಗೆ ಕೂಡಲೇ ನಮ್ಮ ಕೈಯಲ್ಲಿ ಇರುವಂತಹ ಇಂಟ್ರಾವೆನಸ್ ಲೈನ್, ನರಗಳ ಮೂಲಕ, ಸೂಜಿಯ ಮೂಲಕ ನಿಮಗೆ ಕೊಡ್ಲಿಕ್ಕೆ ಆಗದೇ ಇದ್ದಲ್ಲಿ, ಹೀಗೆ ನೀವು ಗ್ಲೂಕೋಸ್ ಹುಡಿಯನ್ನ ಒಂದು 4 ಹನಿ ನೀರನ್ನು ಹಾಕಿ ಪೇಸ್ಟ್ ಮಾಡಿ ನಿಮ್ಮ ತುಟಿಯ ಒಳಗೆಯೋ ನಾಲ್ಗೆ ಕೆಳಗಡೆ ಇಡುವುದರಿಂದ ಅದು ರಕ್ತಕ್ಕೆ ಸೇರಿಕೊಂಡು ಅದು ಕೂಡಲೇ ಗ್ಲೂಕೋಸ್ ನ ಪ್ರಮಾಣವನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಏನ್ ಮಾಡ್ಬೇಕು, ಎಲ್ಲರದ್ರೂ ಕೂಡ ಹೊರಗಡೆ ಹೋಗುವಂತವ್ರು, ಡಯಾಬಿಟಿಸ್ ಇರುವಂತ ಹೊರಗಡೆ ಹೋಗುವಂತವ್ರು ಅವರ ಪರ್ಸಲ್ಲಿಯೋ ಅವರ ಕಿಸೆಯಲ್ಲಿಯೋ ಒಂದು ಡಯಾಬಿಟಿಸ್ ಒಂದು ಕಾರ್ಡ್ ಇಟ್ಕೊಳ್ಬೇಕು. ಈ ಕಾರ್ಡಲ್ಲಿ ಬರ್ದಿರ್ಬೇಕು, ನನಗೆ ಈ ತರ ಪರಿಸ್ಥಿತಿ ಇದೆ, ಡಯಾಬಿಟಿಸ್ ಇದೆ, ನಾನು ಮೆಡಿಸಿನ್ ತಗೊಳ್ತಾ ಇದ್ದೇನೆ. ಒಂದ್ ವೇಳೆ ನನ್ನನ್ನು ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅಥವಾ ನನ್ನನ್ನು ಎಚ್ಚರ ಇಲ್ಲಿರುವಂತ ಸ್ಥಿತಿಯಲ್ಲಿ ನಿಮಗೆ ಕಂಡಲ್ಲಿ, ಅಥವಾ ನೀವು ಈ ನಂಬರ್ಗೆ ಫೋನ್ ಮಾಡಿ, ಅಥವಾ ನನ್ನ ಡಾಕ್ಟರ್ ನಂಬರ್ ಇದು, ಅವರಿಗೆ ಫೋನ್ ಮಾಡಿ. ಅಥವಾ ಇದು ನನಗೆ ಈ ನನ್ನ ಪ್ಯಾಂಟ್ ಅಲ್ಲಿಯೋ, ನಮ್ಮ ಗಾಡಿಯಲ್ಲಿಯೋ, ವೆಹಿಕಲ್ ಅಲ್ಲಿಯೋ, ವೆಹಿಕಲ್ ನ ಗ್ಲೋ ಬಾಕ್ಸ್ ಅಲ್ಲಿಯೋ ಗ್ಲೂಕೋಸ್ ಪೌಡರ್ ಇದೆ, ಅದನ್ನು ಹೀಗೆ ನೀರಿಗೆ ಹಾಕಿ ಕೊಡುವುದರಿಂದ ಅಥವಾ ಈ ತರ ಮಾಡಿ ನನಗೆ ಬಾಯಲ್ಲಿರುವುದರಿಂದ ನನಗೆ ಲೋ ಶುಗರ್, ಒಂದ್ ವೇಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದರೆ ನಾನು ಹೊರಗಡೆ ಬರಲು ಸಾಧ್ಯ ಆಗ್ತದೆ ಅಂತ ಆ ಕಾರ್ಡ್ ಅಲ್ಲಿ ಬರ್ದಿರ್ಬೇಕು. ಅದನ್ನ ನೀವು ಮಾಡೋದ್ರಿಂದ ನಿಮ್ಗೆ ಸಮಸ್ಯೆಗಳನ್ನ ಹೊರಗಡೆ
ಹಾಗಾಗಿ ಏನು ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದ್ರ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಬೇಕಾಗ್ತದೆ. ಇದಕ್ಕೆ ಸರಿಯಾಗಿರುವಂತಹ ಪ್ರಿಪೇರ್ ಮಾಡ್ಬೇಕಾಗ್ತದೆ. ಮೆಡಿಸಿನ್ ಸ್ಟಾಕ್ ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಸರಿಯಾಗಿರುವ ಆಹಾರ ಯಾವ ಟೈಮ್ಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಾಗುವಂಥದ್ದು, ಆಮೇಲೆ ಎಲ್ಲರೊಟ್ಟಿಗೆ ಕೊಲಾಬ್ರೇಟ್ ಮಾಡುವಂಥದ್ದು, ಎಲ್ರಿಗೂ ಗೊತ್ತಿರುವಂತ ಎಲ್ಲ ಜನರ ಜೊತೆಗೂ ನಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು, ಹಾಗೂ ಸೆಲ್ಫ್ ಮಾನಿಟರಿಂಗ್, ನಮ್ಮ ಸ್ವಂತ ಮಾನಿಟರಿಂಗ್ ನಾವೇ ಮಾಡಿಕೊಂಡು ಅದಕ್ಕೆ ನಮ್ಮ ವೈದ್ಯರ ಬಳಿಗೆ ಡಿಸ್ಕಸ್ ಮಾಡಿಕೊಂಡು ಅದನ್ನು ಸರಿ ಮಾಡೋದ್ರಿಂದ ಒಂದು ಯಶಸ್ವಿ ಆಗಿರುವಂತಹ ಉಪವಾಸ ಖಂಡಿತವಾಗಿ ನೀವು ನೆರವೇರಿಸಬಹುದು.